ಕೆಆರ್ಸಿ ಬದಲಾವಣೆ ಒಂದು ಡ್ರಾಫ್ಟ್ ಅನ್ನ ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ. ಕೆಆರ್ಸಿ ಗೆಜೆಟ್ ಡ್ರಾಫ್ಟ್ ಅಲ್ಲಿ ಗುತ್ತಿಗೆದಾರರ ಬಗ್ಗೆ ಕೊಟ್ಟಿದ್ದಾರೆ. ಇವು ವೃತ್ತಿಯನ್ನ ನಂಬಿ ನಾವು 104 ವರ್ಷಗಳಿಂದ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಇಂಧನ ಸಚಿವರಿಗೂ ಸಹ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ಗುತ್ತಿಗೆದಾರರ ಅಸ್ತಿತ್ವಕ್ಕೆ ಧಕ್ಕೆಯನ್ನ ಮಾಡಬೇಡಿ. ನಮ್ಮನ್ನ ನೀವು ದಮನ ಮಾಡಲೇಬೇಕು ಅಂತ ಏನಾದ್ರು ಮನಸ್ಸಲ್ಲಿದ್ರೆ ಖಂಡಿತವಾಗ್ಲೂ ಅದಕ್ಕೆ ನಾವು ಬಗ್ಗಲ್ಲ. ನಾವೊಂದು ಸಾಫ್ಟ್ವೇರ್ ಅನ್ನ ಲಾಂಚ್ ಮಾಡಿದೀವಿ. ಅಬ್ಜೆಕ್ಷನ್ ಹಾಕಿಸುವ ಮುಖಾಂತರ ಪಡೆಯೋಣ ಅಂತ ಈ ಮೂಲಕ ನನ್ನ ಗುತ್ತಿಗೆದಾರ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಈ ದಿನದ ಪ್ರಮುಖವಾದ ಒಂದು ಸಭೆಯ ಉದ್ದೇಶ ಏನು, ಈಗಾಗಲೇ ಕೆಆರ್ಸಿ ಅವರು 14ನೇ ತಾರೀಕು ಆಗಸ್ಟ್ 14 ಒಂದು ಕೆಆರ್ಸಿ ಬದಲಾವಣೆ ಒಂದು ಡ್ರಾಫ್ಟ್ ಅನ್ನ ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ. ಆ ಒಂದು ಪಬ್ಲಿಕ್ ಹಿಯರಿಂಗಲ್ಲಿ ಏನು 150 ಕಿಲೋವ್ಯಾಟ್ ಒಳಗಡೆ ವಿದ್ಯುತ್ ಗುತ್ತಿಗೆದಾರರ ಸಮಾಪನ ವರದಿ ಬೇಕಾಗಿಲ್ಲ, ಗ್ರಾಹಕರೇ ಸ್ವಯಂ ಪ್ರೇರಣೆಯಿಂದ ಸೆಲ್ಫ್ ಡಿಕ್ಲರೇಷನ್ ಕೊಡಬಹುದು ಅಂತ ಒಂದು ಪಬ್ಲಿಕ್ ಹಿಯರಿಂಗನ್ನು ಕರೆದಿದ್ದಾರೆ. ಸೇಫ್ಟಿ ಗೆಜೆಟ್ ನೋಟಿಫಿಕೇಶನ್ ಬಂದಿದೆ. ಏನು ನಾವು ಈ ದಿನ ಪ್ರಮುಖವಾಗಿ ರಾಜ್ಯದ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಉದ್ದೇಶ ಇದನ್ನು ವಿರೋಧ ಮಾಡಿ ಏನು 4.6 ಕ್ಲಾಸ್ 2 ಮತ್ತು ಕ್ಲಾಸ್ 4 ಇದನ್ನು ಬದಲಾವಣೆ ಮಾಡಿ ಹಿಂದೆ ಏನು ವಿದ್ಯುತ್ ಗುತ್ತಿಗೆದಾರರ ಸಮಾಪನ ವರದಿ ಇತ್ತು ಅದನ್ನು ಮ್ಯಾಂಡೇಟರಿ ಮಾಡಬೇಕು. ಹಾಗೆ ಇವು ವೃತ್ತಿಯನ್ನು ನಂಬಿ ನಾವು ಕಳೆದ 104 ವರ್ಷಗಳಿಂದ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಈ ಸಂಸ್ಥೆ ಅಡಿಯಲ್ಲಿ ಸುಮಾರು ವಿದ್ಯುತ್ ಗುತ್ತಿಗೆದಾರರು, ವೈರ್ಮ್ಯಾನು, ಸೂಪರ್ವೈಸರು 69,000ಕ್ಕೂ ಅಧಿಕ ಜನ ಇಂಧನ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದಿದ್ದೀವಿ. ಈ ದಿನ ಕೆಆರ್ಸಿಗೆ ನಿರಂತರವಾಗಿ ಅಬ್ಜೆಕ್ಷನ್ ಹಾಕಿಸುವ ಮುಖಾಂತರ ಗ್ರಾಹಕರು, ರೈತರು, ಇಂಡಸ್ಟ್ರಿಯಲಿಸ್ಟು, ಡೆವಲಪರ್ಸು ಇವರ ಮುಖಾಂತರ ಗುತ್ತಿಗೆದಾರರ ಅವಶ್ಯಕತೆ ಇದೆ. ಯಾಕಂದರೆ ಸುರಕ್ಷತೆಯ ದೃಷ್ಟಿಯಿಂದ ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟಿಂದ ಗುತ್ತಿಗೆದಾರರ ಅವಶ್ಯಕತೆ ಇದೆ ಅನ್ನೋದನ್ನು ಮನದಟ್ಟು ಮಾಡಿ ನಮ್ಮ ನ್ಯಾಯವನ್ನು ಪಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಇಂಧನ ಸಚಿವರಿಗೂ ಸಹ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಗುತ್ತಿಗೆದಾರರ ಅಸ್ತಿತ್ವಕ್ಕೆ ಧಕ್ಕೆಯನ್ನು ಮಾಡಬೇಡಿ. ಧಕ್ಕೆ ಆದರೆ ಸುಮಾರು ಈ ರಾಜ್ಯದಲ್ಲಿ 30 ಲಕ್ಷಕ್ಕೂ ಅಧಿಕ ಜನ ಇದನ್ನು ನಂಬಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ನಮ್ಮ ವೃತ್ತಿಗೆ ತೊಂದರೆ ಆಗ್ತದೆ. ಒಂದು ವೇಳೆ ನಮ್ಮನ್ನು ನೀವು ದಮನ ಮಾಡಲೇಬೇಕು ಅಂತ ಏನಾದರೂ ಮನಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ಅದಕ್ಕೆ ನಾವು ಬಗ್ಗಲ್ಲ. ಎಲ್ಲ ಥರದ ಹೋರಾಟಕ್ಕೆ ನಮ್ಮ ಸಂಘ, ನಮ್ಮ ಕಾರ್ಮಿಕರು, ನಮ್ಮ ಕುಟುಂಬದ ವರ್ಗದವರು ಸದಾ ಸಿದ್ಧವಾಗಿದ್ದೀವಿ ಅಂತ ನಿಮ್ಮ ವಾಹಿನಿಯ ಮುಖಾಂತರ ನಾನು ಈ ಸರ್ಕಾರಕ್ಕೆ ಹಾಗೂ ಕೆಆರ್ಸಿ ಅವರಿಗೆ, ರಾಜ್ಯದ ವಿಶೇಷವಾಗಿ ಇಂಧನ ಸಚಿವರಿಗೆ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಏನು 14/8/2026 ಕೆಆರ್ಸಿ ಗೆಜೆಟ್ ಡ್ರಾಫ್ಟಲ್ಲಿ ಏನು ಗುತ್ತಿಗೆದಾರರ ಬಗ್ಗೆ ಕೊಟ್ಟಿದ್ದೀರಾ, ದಯವಿಟ್ಟು ಅದನ್ನು ವಿಡ್ರಾ ಮಾಡೋ ಮುಖಾಂತರ ಗುತ್ತಿಗೆದಾರರ ಭವಿಷ್ಯ ಮತ್ತು ಗುತ್ತಿಗೆದಾರರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಈ ವಾಹಿನಿಯ ಮುಖಾಂತರ ನಾನು ಮನವಿಯನ್ನು ಮಾಡ್ತಿದ್ದೀನಿ. ಹಾಗೆ ಈ ವಾಹಿನಿಯ ಮುಖಾಂತರ ಈ ರಾಜ್ಯದ ನನ್ನ ಎಲ್ಲ ಗುತ್ತಿಗೆದಾರ ಬಂಧುಗಳಿಗೆ ಈಗಾಗಲೇ ಇವತ್ತು ನಾವೊಂದು ಸಾಫ್ಟ್ವೇರನ್ನು ಲಾಂಚ್ ಮಾಡಿದ್ದೀವಿ. ಎಲ್ಲ ಗ್ರೂಪಲ್ಲೂ ಶೇರ್ ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಅಬ್ಜೆಕ್ಷನ್ ಹಾಕಿಸುವ ಮುಖಾಂತರ ಕಾನೂನುಬದ್ಧವಾಗಿ ನಮ್ಮ ಹಕ್ಕನ್ನು ಪಡೆಯೋಣ ಅಂತ ಈ ಮೂಲಕ ನನ್ನ ಗುತ್ತಿಗೆದಾರ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ರಮೇಶ್ ಅಂತ, ರಾಜ್ಯಾಧ್ಯಕ್ಷರು, KSLC ಬೆಂಗಳೂರು. ಧನ್ಯವಾದಗಳು ಸರ್. ಅಬ್ಜೆಕ್ಷನ್ ರೈತರು ಹಾಕಬೇಕು, ಸಾರ್ವಜನಿಕರು. ಯಾಕಂದರೆ ಒಂದು ಲಿಫ್ಟನ್ನು ಅಳವಡಿಸ್ಕೊಂಡಂಥ ವ್ಯಕ್ತಿ ಆ ಲಿಫ್ಟು ಸರಿ ಇದೆ ಇಲ್ಲ ಅಂತ ಗ್ರಾಹಕ ಯಾವ ರೀತಿ ಜಡ್ಜ್ ಮಾಡ್ತಾನೆ? ರೈತನಿಗೆ ವಿದ್ಯುತ್ ಬಗ್ಗೆ ಏನು ಗೊತ್ತಿರ್ತದೆ, ಮೋಟ್ರ್ ಬಗ್ಗೆ ಏನು ಗೊತ್ತಿರ್ತದೆ? ಹಾಗೆ ಇಂಡಸ್ಟ್ರಿಯಲಿಸ್ಟು ಒಂದು ಮೋಟಿವ್ ಲೋಡ್ ಬೇಕು, ಅವ್ನಿಗೆ ಎಷ್ಟು ಲೋಡ್ ಬೇಕು, ಯಾವ ಕೆಪಾಸಿಟಿ
ಕೇಬಲ್ಗಳನ್ನು ಹಾಕಬೇಕು, ಯಾವ ಕೆಪಾಸಿಟಿ ಇದು MCBಗಳಿರ್ಬೋದು, ELCB ಇರ್ಬೋದು, ಇದನ್ನು ಅವ್ರು ಜಡ್ಜ್ ಮಾಡೋಕ್ಕೆ, ಇದನ್ನು ಸುರಕ್ಷತೆಯ ದೃಷ್ಟಿಯಿಂದ ಏನು ಸರ್ಕಾರದಿಂದ ಮಾನ್ಯತೆ ಪಡೆದಂಥ ವಿದ್ಯುತ್ ಗುತ್ತಿಗೆದಾರರು, ಸೂಪರ್ವೈಸರ್ಸ್, ಹಾಗೆ ವೈರ್ಮೆನ್ ಏನು ಹಿಂದೆಯಿಂದ ನಡೆದು ಬಂದಿದೆ ಅದನ್ನು ಮುಂದುವರಿಸಬೇಕು. ಖಂಡಿತವಾಗಲೂ ಇಡೀ ರಾಜ್ಯದ ಗ್ರಾಹಕರಿಗೆ ಇದರಿಂದ ಅನಾನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್.